ಎಲ್ಲರಿಗೂ ನಮಸ್ತೆ. ಸಂಜೀವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇವತ್ತಿನ ಗಿಡಮೂಲಿಕೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಒಂದು ವಿಶೇಷ ಗಿಡಮೂಲಿಕೆ ಹೆಸರು ಒಂದೆಳಗ. ಇದು ಎಲ್ಲ ಹಳ್ಳಿಗಳಲ್ಲಿ ಸಿಗುತ್ತೆ. ಇತ್ತೀಚೆಗೆ ಎಲ್ಲ ಸಿಟಿಯಲ್ಲೂ ಕೂಡ ಸಿಗುತ್ತೆ. ಇದರಿಂದ ಏನೇನ್ ಪ್ರಯೋಜನ ಇದೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಮೆದುಳು ಮತ್ತು ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತೆ, ಸ್ಮರಣೀಯ ಶಕ್ತಿಯನ್ನ ಹೆಚ್ಚಿಸುತ್ತೆ, ಬುದ್ಧಿಯನ್ನ ಚುರುಕುಗೊಳಿಸುತ್ತೆ, ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಮೆದುಳಿನ ಕಾರ್ಯಕ್ಷಮತೆಯನ್ನ ಸುಧಾರಿಸುತ್ತೆ. ಹಾಗೆ ಮಾನಸಿಕ ಒತ್ತಡಗಳನ್ನ ಹಾಗೆ ಆತಂಕವನ್ನ ಖಿನ್ನತೆಯನ್ನು ಸಹ ಒಂದೆಳಗ ಸೊಪ್ಪಿನ ರಸ ಕಡಿಮೆ ಮಾಡುತ್ತೆ. ರಕ್ತ ಪರಿಚಲನೆ ಮತ್ತು ರಕ್ತ ಶುದ್ಧೀಕರಣಕ್ಕೂ ಸಹ ಸಹಾಯ ಮಾಡುತ್ತೆ. ರಕ್ತದೊತ್ತಡ ನಿಯಂತ್ರಣಕ್ಕೂ ಸಹ ಒಂದೆಳಗ ಒಂದು ರಾಮಬಾಣದ ರೀತಿ ಕೆಲಸ ಮಾಡುತ್ತೆ. ಕೆಮ್ಮು ಮತ್ತು ಅಸ್ತಮಾ, ಉಸಿರಾಟದ ತೊಂದರೆಗಳನ್ನು ಸಹ ಒಂದೆಳಗ ನಿಭಾಯಿಸುತ್ತೆ. ಮಲಬದ್ಧತೆ ನಿವಾರಣೆಗೂ ಸಹಾಯಕವಾಗಿದೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸೋಂಕುಗಳನ್ನು ಎದುರಿಸಲು ಇದು ಹೆಚ್ಚು ಶಕ್ತಿಯನ್ನ ಕೊಡುತ್ತೆ. ವಯಸ್ಸಾದ ಲಕ್ಷಣಗಳಾದ ನೆರಿಗೆಗಳನ್ನು ನಿವಾರಿಸುತ್ತೆ, ಅಲರ್ಜಿ ಉತ್ಪತ್ತಿ ಕಡಿಮೆ ಮಾಡುತ್ತೆ, ಗಾಯ ಮತ್ತು ಸುಟ್ಟ ಗಾಯಗಳನ್ನು ಶಮನ ಮಾಡುತ್ತೆ, ತುರಿಕೆ ಮತ್ತು ಸೋರಿಯಾಸಿಸ್ ಪರಿಹಾರ ಸಹ ಇದಾಗಿದೆ. ಕೂದಲು ಉದುರುತ್ತಿದೆ ಅಂತ ಹೇಳಿದ್ರೆ ಇದನ್ನ ಸರಿಯಾಗಿ ರುಬ್ಬಿ ನಿಯಮಿತವಾಗಿ ಬಳಸಿದ್ರೆ ಕೂದಲು ಉದುರುವಿಕೆಯೂ ಸಹ ಕಡಿಮೆ ಆಗುತ್ತೆ. ಈ ಒಂದೆಳಗ ಸೊಪ್ಪನ್ನ ಚಟ್ನಿ, ರಸಂ ಹಾಗೆ ತಂಬುಳಿ ಸಹ ಮಾಡ್ಬೋದು. ಅದ್ರ ಜೊತೆಗೆ ನಿಯಮಿತವಾಗಿ ಚಿಕ್ಕ ಮಕ್ಕಳು ಹಾಗೆ ದೊಡ್ಡವರು ಪ್ರತಿನಿತ್ಯ ಎದ್ದು ಈ ಒಂದೆಳಗ ಸೊಪ್ಪನ್ನ ಬಾಡಿಸಿ ಅದಕ್ಕೆ ಜೇನುತುಪ್ಪವನ್ನ ಸವರಿ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ಮೆದುಳಿನ ಚುರುಕುತನ ಆಗುತ್ತೆ. ಹಾಗೆ ಮರುವಿನ ಕಾಯಿಲೆ ಇದ್ರೂ ಸಹ ಇದರಿಂದ ನಿವಾರಣೆ ಆಗುತ್ತೆ. ಒಂದೆಳಗ ಸೊಪ್ಪು ರಾಮಬಾಣದ ರೀತಿ ಕೆಲಸ ಮಾಡುತ್ತೆ. ಇದನ್ನ ಮನೆಯಲ್ಲೂ ಸಹ ನಿಮ್ಮ ಪಾಟ್ ನಲ್ಲಿ ಬೆಳೆಸಬಹುದು. ಈ ಒಂದೆಳಗ ಸೊಪ್ಪಿನ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದರಿಂದ ಇನ್ನಷ್ಟು ಏನಾದ್ರೂ ನಿಮ್ಗೆ ಮಾಹಿತಿ ಗೊತ್ತಿದ್ರೆ ನಮಗೂ ತಿಳಿಸ್ಕೊಡಿ. ಹಾಗೆ ನಿಮ್ಗೆ ಮುಂದೆ ಯಾವ್ದಾದ್ರು ಹೆಲ್ತ್ ಟಿಪ್ಸ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನಾವು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇವೆ.